ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಾ ಇದ್ದಾರೆ ನೋಡಿ, ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಪ್ಪ ರೆಸಿಪಿ ಅಂತ ನೋಡ್ತಿದ್ರ ಈ ವಿಡಿಯೋನ ಎಂಡ್ ವರೆಗೂ ನೋಡಿ, ನಿಮ್ಗೂ ಸಹ ಗೊತ್ತಾಗುತ್ತೆ. ಹಾಗೆ ಇದನ್ನ ಯಾವ ತರ ಮಾಡೋದು ನೋಡೋಣ. ಒಂದ್ ಪಾತ್ರನ ಇಟ್ಕೊಂಡಿದೀನಿ, 2 ರಿಂದ 3 ಚೀಸ್ ನ ಹಾಕೊಳ್ತಾ ಇದೀನಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಈ ಒಂದು ಚೀಸ್ ಮ್ಯಾಗಿ ಮಸಾಲ ಅಂತಾನೆ ಹೇಳ್ಬೋದು. ತಿನ್ನೋಕ್ಕೂ ಸಹ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಹಾಗೆ ನಾನು ಇವಾಗ ಮಯೋನೀಸ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಸ್ ನ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಆನಂತರ ನಾವು ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊಳ್ಳೋಣ. ಮ್ಯಾಗಿ ಮಸಾಲೆ ಏನ್ ಕೊಟ್ಟಿರ್ತಾರೆ ನೋಡಿ, ಅದನ್ನ ನಾವು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಒಂದ್ 2 ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಳ್ಳೋಣ. ನೀರು ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಲಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಅಂದ್ರೆ ಓಕೆ. ಬಟ್ ನಾನು ಸ್ವಲ್ಪ ನೀರ್ನ ಹಾಕೊಂಡ್ಬಿಟ್ಟು, ಯಾಕಂದ್ರೆ ಮ್ಯಾಗಿ ಕುದಿಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರ್ನ ಹಾಕೊಂಡು ನಾನು ಮ್ಯಾಗಿ ಏನಿರುತ್ತೆ ನೋಡಿ ಅದು ಇವಾಗ ನಾನು ಇದಕ್ಕೆ ಮ್ಯಾಗಿನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ನಾವು ಇದನ್ನ ಕುದಿಸ್ಕೊಳ್ಬೇಕು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದನ್ನ ಕುದಿಸ್ಕೊಳ್ಳೋಣ. ಫೈನಲಿ ನಾವು ಕುದಿಸ್ಕೊಂಡಿದ್ದಾಯ್ತು. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಬಂದಿರುತ್ತೆ ಅಂದ್ರೆ, ವಾವ್! ಚೀಸು ಮಯೋನೀಸ್ ಸಾಸ್ ಹಾಕಿರೋದ್ರಿಂದ ಸಖತ್ ಟೇಸ್ಟ್ ಬಂದಿರುತ್ತೆ. ಹಾಗೆ ಸ್ವಲ್ಪ ನಾವು ಮೇಲೆ ಚೀಸ್ ಹಾಕೊಳ್ತೀನಿ ಅಂದ್ರೆ ಹಾಕೊಳ್ಬಹುದು. ನಾನು ಚೀಸ್ನ ಹಾಕೊಂಡಿದ್ದೀನಿ. ಸಖತ್ತಾಗಿ ಬಂದಿತ್ತು ಟೇಸ್ಟ್. ನೀವೇನಾದ್ರೂ ಒಂದ್ಸಲ ಟ್ರೈ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಗೈಸ್ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ತುಂಬಾ ಸಖತ್ತಾಗಿ ಬಂದಿರುತ್ತೆ. ಈ ತರ ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.